ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೀನಿ ಪ್ರಿಯರೇ. ಮತ್ತೊಂದು ಆವರ್ತಿ ಕರ್ತನ ಕೃಪೆಯನ್ನು ಜ್ಞಾಪಕ ಮಾಡಿಕೊಳ್ತಾ, ಆ ಕೃಪೆಯನ್ನು ಕೊಂಡಾಡ್ತಾ, ದೇವರು ಕೊಟ್ಟ ಅವಕಾಶವನ್ನು ದೇವರಿಗೆ ಒಪ್ಪಿಸ್ಕೊಡ್ತಾ, ಸಮರ್ಪಿಸ್ಕೊಳ್ತಾ ಈ ಮೆಸೇಜ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಪ್ರಿಯರೇ. ಈ ಮೆಸೇಜ್ ನಿಮ್ಮ ಹೃದಯಗಳಿಗೆ ತರೋದಲ್ಲಿ ನನಗೆ ಭಾಳ ಸಂತೋಷವಿದೆ. ಯಾಕಂದರೆ ಹೃದಯ ಎಲ್ಲದಕ್ಕಿಂತ ಮೋಸಕರವಾದದ್ದು ಅಂತ ಬರೆಯಲ್ಪಟ್ಟಿದೆ. ಹೃದಯ ಚೇಂಜ್ ಆಯಿತು ಅಂದ್ಕೊಳ್ಳಿ, ಟ್ರಾನ್ಸ್ಫಾರ್ಮ್ ಆಯಿತು ಅಂದ್ಕೊಳ್ಳಿ, ಅವನೇ ಕ್ರೈಸ್ತನು. ಯಾರ ಜೀವನವು ಟ್ರಾನ್ಸ್ಫಾರ್ಮ್ ಆಗಿಲ್ವೋ ಅವನು ಕ್ರೈಸ್ತನಲ್ಲ. ಒಂದು ವೇಳೆ ನೀನು ಹೆಸರು ಝೇವಿಯರು, ಮೌಸಸ್ಸೋ ಮತ್ತು ಏಲಿಯಾನೋ, ಕೆಲವರು ಜೀಸಸ್ ಅಂತ ಇಟ್ಕೊಂಡಿದ್ದಾರೆ, ಕೆಲವರು ಏಸಯ್ಯ ಅಂತ ಇಟ್ಕೊಂಡಿದ್ದಾರೆ. ಏನೇ ಹೆಸರುಗಳು ಇಟ್ಕೋ, ನೀನು ಕ್ರಿಶ್ಚಿಯನ್ ಅಲ್ಲ ಅಂಟಿಲ್ ಅನ್ಲೆಸ್ ಯು ಆರ್ ಟ್ರಾನ್ಸ್ಫಾರ್ಮ್ಡ್. ನೀನು ಕಂಪ್ಲೀಟ್ ಆದಂಥ ಒಂದು ಟ್ರಾನ್ಸ್ಫಾರ್ಮೇಷನಲ್ಲಿ ಬಂದಿಲ್ಲ ಅಂದರೆ ನಾನು ಕ್ರೈಸ್ತನಾಗೋದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರ. ಹಾಗಾಗಿ ನಿಮ್ಮ ಮುಂದೆ ಒಂದು ಟಾಪಿಕನ್ನು ತಂದಿದ್ದೇನೆ. ಈ ಟಾಪಿಕ್ ಏನಂದರೆ, ಈ 3 ವಿಷಯಗಳು ನಮ್ಮಲ್ಲಿ ಇರಬಾರ್ದು ಅಂತ. ಈ 3 ವಿಷಯಗಳು ನಮ್ಮಲ್ಲಿ ಇರಬಾರ್ದು ಅಂತ. ಯಾವುದು ಆ ವಿಷಯಗಳು? ಎಲ್ಲ ವಿಷಯಗಳು ಇರಬಾರ್ದು, ಅದೇ ಪ್ರಧಾನವಾಗಿ ಒಂದು 3 ವಿಷಯವನ್ನು ಕಾನ್ಸಂಟ್ರೇಟ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇದಾಗಿ ಡ್ರೈನೆಸ್, ಎರಡನೇದಾಗಿ ಸ್ಪಿರಿಚುವಲ್ ಸ್ಲೀಪ್ ಅಂತ, ಮೂರನೇದು ಬಂದು ಕೇರ್ಲೆಸ್ನೆಸ್. ಈಗ ನಾನು ಕನ್ನಡದಲ್ಲಿ ಹೇಳ್ತೀನಿ. ಮೊದಲನೇದು ಒಣಗಿ ಹೋಗುವಂಥದ್ದು, ಎರಡನೇದು ಬಂದು ಆತ್ಮಿಕ ನಿದ್ರೆ, ಮೂರನೇದು ಬಂದು ಅಸಡ್ಡೆ, ಕೇರ್ಲೆಸ್ನೆಸ್ ಅಂತ. ಈ 3 ಪಾಯಿಂಟ್ ವೈಸ್ ನಾವು ಧ್ಯಾನ ಮಾಡೋಣ. ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡಲಿ. ಪರಿಶುದ್ಧಾತ್ಮನ ಇಲ್ಲದೆ ನಾವೇನು ಮಾಡೋಕ್ಕಾಗೋದಿಲ್ಲ. ಪರಿಶುದ್ಧಾತ್ಮನೇ ಸಕಲ ಮರ್ಮಗಳನ್ನು ಓಪನ್ ಮಾಡಿ ತೋರಿಸೋದಕ್ಕೆ ಶಕ್ತನಾಗಿದ್ದಾನೆ. ಯಾಕಂದರೆ ಆತ್ಮೀಕಕ್ಕೆ ಸಂಬಂಧಪಟ್ಟದ್ದು ಪರಿಶುದ್ಧಾತ್ಮನ ಕೈಯಲ್ಲಿ ಮಾತ್ರನೇ ಆ ಮರ್ಮದ ಬೀಗದ ಕೈ ಇದೆ. ಹಾಗಾಗಿ ಆತನ ಮೊಟ್ಟಿಗೆ ಮಾತಾಡೋದಕ್ಕೆ ಪ್ರಾರಂಭಿಸಿದಾಗ ಹೃದಯಗಳು ಸ್ಪರ್ಶಿಸಲ್ಪಡುತ್ತೆ. ಶಾರೀರಿಕವಾಗಿ ಮೆಸೇಜ್ ಹೇಳೋದು ಬೇರೆ, ಆತ್ಮದಲ್ಲಿ ತುಂಬಿ ಮೆಸೇಜ್ ಹೇಳೋದು ಬೇರೆ. ನಾನು ಯಾವಾಗಲೂ ಕರ್ತನಲ್ಲಿ ಪ್ರಾರ್ಥಿಸ್ತೀನಿ, ಕರ್ತ ನನ್ನ ಮೆಸೇಜ್ಗಳೆಲ್ಲವೂ ಆತ್ಮದಲ್ಲಿ ತುಂಬಲ್ಪಟ್ಟದ್ದಾಗಿರಲಿ ಅಂತ. ಲೆಟ್ ಮೈ ಮೆಸೇಜಸ್ ಬಿ ಸ್ಪಿರಿಟ್ ಫಿಲ್ಡ್ ಅಂತ. ಹಾಗಾಗಿ ಆ ರೀತಿ ಪ್ರಯತ್ನವನ್ನು ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ಬನ್ನಿ, ಮೊದಲನೇದಾಗಿ ನಾವು ಧ್ಯಾನ ಮಾಡೋಣ. ಮೊದಲನೇದು ಡ್ರೈನೆಸ್, ಒಣಗಿ ಹೋಗುವಂಥದ್ದನ್ನು. ಒಣಗಿ ಹೋಗೋದು ಅಂದರೆ ಏನು? ಆತ್ಮೀಕತೆಯಲ್ಲಿ ನಾವು ಕರ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದಾಗ ಆತನ ಸಾನ್ನಿಧ್ಯದಲ್ಲಿ ನಾವು ನಡೀತಾ ಇರ್ತೇವೆ. ನಾವು ಚರ್ಚ್ಗೆ ಹೋಗೋದೇನು, ಬರೋದೇನು, ಕಾಣಿಕೆಗಳು ಕೊಡೋದೇನು, ದಶಮಭಾಗಗಳು ಕೊಡೋದೇನು, ಚರ್ಚಲ್ಲಿ ಏನಾದರೂ ಒಂದು ಅನೌನ್ಸ್ಮೆಂಟ್ ಆದಾಗ ಅಲ್ಲಿ ಊಟಕ್ಕೆ ಎಲ್ಲದಕ್ಕೂ ಏನು ಮಾಡ್ತೀವಿ, ನಾವು ನಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ನಾವು ಮಾಡ್ತಾ ಇರ್ತೇವೆ. ಹೀಗಿರುವಲ್ಲಿ ನಾವು ಹೋಗ್ತಾ 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 ಏನಾಗುತ್ತೆ ಅಂದರೆ ನಮ್ಮ ಒಳಗಡೆ ಒಣಗಿ ಹೋಗುವಂಥ ವಿಷಯ ಎಂಟ್ರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಣಗಿ ಹೋಗುವಂಥ ವಿಷಯ ಎಂಟ್ರ್ ಆಗೋದಕ್ಕೆ ನಾವು ಅನುಮತಿ ಕೊಡದಿರ, ಆ ಡ್ರೈನೆಸ್ ನಮ್ಮ ಒಳಗಡೆ ಬರೋದಕ್ಕೆ ಅನುಮತಿ ಕೊಡದಿರ, ನಮ್ಮನ್ನು ನಾವು ಯಾವಾಗಲೂ ಒಂದು ಪರಿಶುದ್ಧಾತ್ಮನ ತೈಲದಿಂದ ನಮ್ಮ ತಲೆ ಒದ್ದೆ ಮಾಡಲ್ಪಟ್ಟದ್ದಾಗಿದ್ದು ಆತನ ಸಾನ್ನಿಧ್ಯದಲ್ಲಿ, ಆತನ ಪ್ರೆಸೆನ್ಸಲ್ಲಿ ನಾವು ನಿಂತಿರಬೇಕು. ಯಾಕೆಂದರೆ ನಾನು ತುಂಬ ಸಲ ನೋಡಿದ್ದೀನಿ ಏನಂದರೆ, ಕೆಲವರು ಪ್ರಸಂಗವನ್ನು ಮಾಡುವಾಗ ಒಂದು ಡ್ರೈನೆಸ್ ಇರುತ್ತೆ, ಒಣಗಿ ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಕೆಲವರು ಹಾಡು ಹಾಡ್ತಾರೆ ಸ್ವರವನ್ನು ಜನರಿಗೆ ತೋರಿಸೋದಕ್ಕೆ. ನೋಡು ನಾನು ಎಷ್ಟು ಚೆನ್ನಾಗಿದೆ ನನ್ನ ಸ್ವರ, ನಾನು ಎಷ್ಟು ಚೆನ್ನಾಗಿ ಆಡ್ತೀನಿ ಅಂತ, ನಾನು ರಾಗ ತಾಳಗಳ ಜೊತೆ ಹೇಗೆ ಆಡ್ಕೊತೀನಿ ನೋಡು ಅನ್ನೋದನ್ನು ತೋರಿಸೋದಕ್ಕೆ ಹಾಡ್ತಾರೆ. ಅವರು ಹಾಡಲ್ಲಿ ಒಂದು ಪ್ರೆಸೆನ್ಸ್ ಇರಲ್ಲ, ಒಣಗಿ ಹೋಗುವಂಥ ಅವಸ್ಥೆ ಇರುತ್ತೆ. ನಾನು ಗಮನಿಸಿರ್ತೇನೆ ಇದು. ಕೆಲವರು ಆರಾಧನೆ ಮಾಡ್ತಾರೆ, ಸುಮ್ಮನೆ ಆರಾಧನೆ ಮಾಡ್ತಾ ಇರ್ತೀವಾಗಲೇ ದೇವರ ಪ್ರಸನ್ನತೆ ಇಳಿಯೋದಿಲ್ಲ. ಆ ಡ್ರೈನೆಸ್ ಏನು ಮಾಡುತ್ತೆ, ಆ ಏರಿಯಾನ ಕವರ್ ಮಾಡಿಬಿಟ್ಟಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಡ್ರೈನೆಸ್ಸಲ್ಲಿ ಅನೇಕರು ಹಾದು ಹೋಗ್ತಾ ಇರ್ತಾರೆ ಪ್ರಿಯರೇ. ಹಾಗಾಗಿ ಈ ಡ್ರೈನೆಸ್ಸಲ್ಲಿ ಹಾದು ಹೋಗ್ದಿರ ನಾವು ಯಾವಾಗಲೂ ಆ ಪರಿಶುದ್ಧಾತ್ಮನ ಒಂದು ತೈಲದ ಒದ್ದೆಯನ್ನು ನಮ್ಮ ತಲೆ ಮೇಲೆ ಇರಿಸ್ಕೋಬೇಕು. ಸಮುವೇಲ ಕೊಂಬಿನಲ್ಲಿರುವಂಥ ತೈಲವು ದಾವೀದನ ತಲೆ ಮೇಲೆ ಬಂದ ರೀತಿಯಲ್ಲಿ
ಈ ಮೆಸೇಜನ್ನು ಕೇಳುತ್ತಿರುವಂಥ ಪ್ರತಿ ವ್ಯಕ್ತಿಯ ಜೀವನದಲ್ಲಿ ನಾನು ಪ್ರಾರ್ಥಿಸ್ತೇನೆ, ಕರ್ತನೆ, ಒಣಗಿ ಹೋಗುವಂಥ ಅವಸ್ಥೆಯನ್ನು ತೆಗೆದಾಕು, ಡ್ರೈನೆಸ್ಸನ್ನು ತೆಗೆದಾಕು ಕರ್ತ. ಅವರ ಆತ್ಮಿಕ ಜೀವನದಲ್ಲಿ ಒಂದು ಪರಿಶುದ್ಧಾತ್ಮನ ತೈಲವು ಶಕ್ತವಾಗಿರಲೆಂದು ಪ್ರಾರ್ಥಿಸ್ತೇನೆ. ಅವರ ಆತ್ಮಿಕ ಜೀವನದಲ್ಲಿ ಕರ್ತನೆ, ಅವರು ಹೋಗುವಾಗ ಬರುವಾಗೆಲ್ಲ ಕರ್ತ, ಅವರಿಗೆ ಏನಿದ್ರು ಇಲ್ಲದಿದ್ರೂ ಸಹ ಆ ಒಂದು ಪರಿಶುದ್ಧಾತ್ಮನ ಆ ತೈಲದ ಒದ್ದೆ ಯಾವಾಗಲೂ ಅವರ ಕುಟುಂಬದಲ್ಲಿರಲೆಂದು ಪ್ರಾರ್ಥಿಸ್ತೀನಿ ಅಂತ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗಾದರೆ ಬನ್ನಿ, ಬುಕ್ ಆಫ್ ಎಜೆಕಿಯಲ್ನ ಪುಸ್ತಕಕ್ಕೆ 37ನೇ ಅಧ್ಯಾಯಕ್ಕೆ ನಿಮ್ಮ ಗಮನವನ್ನು ತಿರುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. 37ನೇ ಅಧ್ಯಾಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಇಲ್ಲಿ ಪ್ರವಾದಿಗೆ ಒಂದು ವಿಶೇಷವಾದ ಅನುಭವ ಆಗುತ್ತೆ. 37:1, ನಾನು ಯೆಹೋವನ ಹಸ್ತ ಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ, ನಾನು ಆ ಎಲುಬುಗಳ ಮಧ್ಯ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಂಗ್ಲಿಷಲ್ಲಿ, the hand of the Lord came upon me and brought me out into the spirit of the Lord and set me down in the midst of the valley and it was full of bones ಅಂತ ಹೇಳ್ತಾನೆ. ಯೆಹೋವನ ಹಸ್ತ ನನ್ನ ಮೇಲೆ ಬಂದಾಗ, ಯೆಹೋವನ ಹಸ್ತ ಸಭೆಗಳ ಮೇಲೆ ಬರಬೇಕು. ಯೆಹೋವನ ಹಸ್ತ ನಿನ್ನ ಕುಟುಂಬದ ಮೇಲೆ ಬರಬೇಕು. ಯೆಹೋವನ ಹಸ್ತ ನಿನ್ನ ವೈಯಕ್ತಿಕ ಜೀವನದ ಮೇಲೆ ಬರಬೇಕು. ಯೆಹೋವನ ಹಸ್ತ ನಿನ್ನ ವ್ಯಾಪಾರದ ಮೇಲೆ ಬರಬೇಕು. ಯೆಹೋವನ ಹಸ್ತ ನಿನ್ನ ಮಕ್ಕಳ ಭವಿಷ್ಯದ ಮೇಲೆ ಬರಬೇಕು. ಯೆಹೋವನ ಹಸ್ತ ನಿನ್ನ ಮಕ್ಕಳ ಆತ್ಮಿಕ ಜೀವನದಲ್ಲಿ ಬರಬೇಕು. ಬರುವಾಗ ಅದ್ಭುತವಾದಂಥ ಬದಲಾವಣೆಗಳನ್ನು ನಾವು ನೋಡೋದಕ್ಕೆ ಮುಂದಾಗ್ತೀವಿ ಪ್ರಿಯರೇ. ಇಲ್ಲಿ ಯೆಹೋವನ ಹಸ್ತ ಬಂದಾಗ ಆತನನ್ನು ಏನ್ ಮಾಡದಂತೆ ತೆಗೆದುಕೊಂಡು ಒಯ್ದು, he was lifted up in the spirit, ಅವನು ಸ್ಪಿರಿಟ್ ಇಂದ ಒಯ್ಯಲ್ಪಟ್ಟವನಾಗಿ ಒಂದು ತಗ್ಗಿನಲ್ಲಿ ನಿಲ್ಲಿಸ್ತಾನೆ. ಈ ರೀತಿಯಾದಂಥ ಅನುಭವ ಪ್ರವಾದಿಗೆಂದೂ ಆಗಿರಲಿಲ್ಲ. ಅವನು ಕಾಣದೇ ಇರುವಂಥ ಒಂದು ಹೊಸ ವಿಷಯವನ್ನ ಪ್ರವಾದಿಗೆ ದೇವರು ತೋರಿಸ್ತಾನೆ. ಆ ಎಲುಬಿನ ತಗ್ಗದಲ್ಲಿ ನಿಲ್ಲಿಸ್ತಾನೆ. ತಗ್ಗಿನಲ್ಲಿ ನಿಲ್ಲಿಸಿದಾಗ ಈಗ ದೇವರ ಆತ್ಮನು ಹೇಳ್ತಾನೆ, ಹಂಗೊಂದು ರೌಂಡ್ ಹೋಗ್ಬಾ ಅಂತ ಹೇಳ್ತಾನೆ. He caused me to pass by them all around, and behold, there was very many in the open valley, and indeed they were very dry ಅಂತ ಹೇಳ್ತಾನೆ. ಆ ಒಂದು ಮೈದಾನವೆಲ್ಲ ಸುತ್ತಾಡ್ತಾನೆ. ಎಲ್ಲಿ ನೋಡಿದ್ರು ಎಲುಬುಗಳು, ಎಲ್ಲಿ ನೋಡಿದ್ರು ಬುರುಡೆಗಳು, ಎಲ್ಲಿ ನೋಡಿದ್ರು ಸ್ಕೆಲಿಟನ್ಸ್ಗಳು, ಅಸ್ಥಿ ಪಂಜರಗಳು ಆ ಒಂದು ತಗ್ಗಿನಲ್ಲಿ ತುಂಬಲ್ಪಟ್ಟಿರ್ತವೆ. ಬೈಬಲ್ ಹೇಳುತ್ತೆ ದೇ ವರ್ ವೆರಿ ಡ್ರೈ ಅಂತ ಹೇಳುತ್ತೆ. ಈ ವಾಕ್ಯ, ಈ ಪದ ನನ್ನನ್ನು ಭಯಪಡಿಸುತ್ತೆ. ಏನಕ್ಕೆ ಅಂದರೆ, ವೆರಿ ಡ್ರೈ ಅಂದರೆ ಏನರ್ಥ? ಬಹಳ ಒಣಗಿ ಹೋಗಿದೆ, ಏನೇನಿಲ್ಲ. ಆ ಒಣಗಿ ಹೋಗಿರುವಂಥ ಸ್ಥಳದಲ್ಲಿ ಒಂದು ಡ್ರಾಪ್ ಹಂಗೆ ನೀರಿಲ್ಲ. ಕಾರ್ಮೋಡ ಕವಿದು ಮಳೆ ಆಗಿಲ್ಲ. ಒಂದು ಆತ್ಮಿಕ ಮಳೆ ಉಂಟಾಗಿಲ್ಲ. ಅಲ್ಲಿ ಏನಾಗಿದೆ? ಕಂಪ್ಲೀಟ್ ಡ್ರೈನೆಸ್ ಇದೆ. ಅದು ವೆರಿ ಡ್ರೈ ಅಂತ ಹೇಳ್ತಾನೆ. ಈಗ ದೇವರ ಆತ್ಮನು ಹೇಳ್ತಾನೆ, ಈ ಸೆಡ್ ಟು ಮೀ, ಸನ್ ಆಫ್ ಮ್ಯಾನ್, ಕ್ಯಾನ್ ದಿಸ್ ಬೋನ್ಸ್ ಲಿವ್? ಸೊ ಐ ಆನ್ಸರ್ಡ್, ಲಾರ್ಡ್ ಗಾಡ್, ಯು ನೋ ಅಂತ ಹೇಳ್ತಾನೆ. ಅದಕ್ಕೆ ಆತನು ಹೇಳ್ತಾನೆ, ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರಬಹುದು ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟನು ಅಂತ ಹೇಳ್ತಾನೆ. ಅವಾಗ ಮತ್ತೆ ಹೇಳ್ತಾನೆ ಏನಂತ? And again he said to me, prophesy to the bones and say to them, oh dry bones. ಯಾವ ರೀತಿ ಸಂಬೋಧನೆ ಮಾಡಬೇಕಂತ ಹೇಳ್ತಾನೆ? oh dry bones, hear the word of the Lord ಅಂತ ಹೇಳ್ತಾನೆ. ಅದ್ಭುತ. ಆಗ ಆತ ನನಗೆ ಹೀಗೆ ಅಪ್ಪಣೆಯನ್ನು ಕೊಟ್ಟನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿಯು, ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳ್ರಿ ಅಂತ ಹೇಳ್ತಾನೆ. ಅವಾಗ ಈ ಎಲುಬುಗಳಿಗೆ ಏನಿಲ್ಲ? ಯೆಹೋವನ ವಾಕ್ಕು ಇಲ್ಲ. ಯೆಹೋವನ ವಾಕ್ಯದಿಂದ ದೂರ ಉಳಿದು ಬಿಟ್ಟಿರೋದ್ರಿಂದ ಇವರೇನಾಗಿದ್ದಾರೆ? ಒಣಗಿ ಹೋಗಿದ್ದಾರೆ. ನೀನು
ದೇವರ ಸನ್ನಿಧಾನ ದೂರ ಇದ್ದರೆ ನೀನು ಒಣಗಿ ಹೋಗಿದೆಯಾ ಅಂತ ಅರ್ಥ, ಈ ಎಲುಬಿನ ಹಾಗೆ. ಯಾಕೆಂದರೆ ನೀನು ದೇವರ ವಾಕ್ಯವನ್ನು ಕೇಳುತ್ತಾ ಇಲ್ಲ. ದೇವರ ವಾಕ್ಯವನ್ನು ಯಾರು ಕೇಳೋದಿಲ್ವೋ ಅವರು ಒಣಗಿ ಹೋಗಿರುವಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂತ. ಹಾಗಾಗಿ ಈ ಮೆಸೇಜ್ನ ಮೂಲಕ ನೀನು ಎಲ್ಲಿಂದ ನೋಡ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಎಲ್ಲಿಂದ ವೀಕ್ಷಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಯಾವ ಪ್ರಾಂತ್ಯದಿಂದ ನೋಡ್ತಾ ಇದೆಯೋ ನನಗೆ ಗೊತ್ತಿಲ್ಲ, ನಿನ್ನ ಸಿಚುವೇಶನ್ ಏನೋ ನನಗೆ ಗೊತ್ತಿಲ್ಲ. ಆದರೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವರ ಕಣ್ಣುಗಳು ಪಾತಾಳವನ್ನು ನೋಡೋದಕ್ಕೆ ಶಕ್ತವಾಗಿದ್ರೆ ನಿನ್ನ ಹೃದಯಗಳನ್ನು ದೇವರು ನೋಡೋದಕ್ಕೆ ಶಕ್ತವಾಗಿದ್ದಾನೆ. ನಿನ್ನ ಹೃದಯಗಳನ್ನು ಮಾತ್ರವೇ ಅಲ್ಲ, ನಿನ್ನ ಕುಟುಂಬದಲ್ಲಿರುವಂಥ ಪ್ರತಿ ಅವಸ್ಥೆ ಕರ್ತನಾದ ಯೆಹೋವನಿಗೆ ಗೊತ್ತಿರೋದ್ರಿಂದ ಆತ ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ನನ್ನ ವಾಕ್ಯಕ್ಕೆ ನಿನ್ನ ಹತ್ತಿರ ಆಗು. ನನ್ನ ವಾಕ್ಯಕ್ಕೆ ಹತ್ತಿರವಾದಾಗ ಈಗೋ ನಿನ್ನ ಒಣಗಿ ಹೋಗಿರುವುದು ಎಲ್ಲ ಅಂಶಗಳನ್ನ, ಒಣಗಿ ಹೋಗಿರುವಂಥ ಎಲ್ಲ ಅವಸ್ಥೆಗಳನ್ನ ದೇವರು ಮಾರ್ಪಾಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಈಗೋ ಆತನ ಮಾತು ಕೇಳು ಅಂತ ಹೇಳ್ತಾನೆ. ಎಜೆಕಿಯೇಲ್ ಹೇಳಿಲ್ಲ ನನ್ನ ಮಾತು ಕೇಳು ಅಂತ ಹೇಳಿಲ್ಲ, ಅವರ ಮಾತು ಕೇಳು ಅಂತ ಹೇಳಿಲ್ಲ. ಯಾರ್ಯಾರ ಮಾತು ಕೇಳಿದ್ರು ನಾವು ಒಣಗಿ ಹೋದ ಪರಿಸ್ಥಿತಿಯಲ್ಲೇ ಇರ್ತೇವೆ ಪ್ರಿಯನೇ, ಪ್ರಿಯ ಸಹೋದರೇ. ಆದರೆ ಈ ಒಂದು ಸಮಯದಲ್ಲಿ ದೇವರಾತ್ಮನು ಹೇಳುವಂತ ಮಾತೇನು ಗೊತ್ತಾ? ನನ್ನ ಮಾತನ್ನು ನೀನು ಕೇಳೋದೇ ಆದ್ರೆ ನಿನ್ನ ಒಳಗಿರುವಂತ ಎಲ್ಲ ಡ್ರೈನೆಸ್ ಅನ್ನು ನಾನು ತೆಗಿಲಿಕ್ಕೆ ಹೋಗ್ತಾ ಇದ್ದೀನಿ. ನೀನು ಯಾವ ರೀತಿ ಕಷ್ಟ ಪಡ್ತಾ ಇದೆಯೋ ಎಲ್ಲ ರೀತಿ ಡ್ರೈನೆಸ್ ಅನ್ನು ನಾನು ತೆಗಿಲಿಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ನಾನು ಸೇನೆಗಳ ಕರ್ತನಾದ ಯೆಹೋವನಾಗಿದ್ದೇನೆ. ನಾನು ಎಜೆಕಿಯೇಲನ ದೇವರಾಗಿದ್ದಾನೆ. ಎಜೆಕಿಯೇಲ್ ಒಟ್ಟಿಗೆ ಮಾತಾಡಿದ ರೀತಿಯಲ್ಲಿ ಸಹ ನಾನು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈಗಿರುವಲ್ಲಿ ಆತನು ಪ್ರವಾದನೆಯನ್ನು ಹೇಳ್ತಾನೆ. ಹೇಳಿದಾಗ ಮಾಂಸಗಳು ಚರ್ಮಗಳು ಎಲ್ಲವೂ ಬರ್ತವೆ, ಉಸಿರಾಟ ಒಂದಿರೋದಿಲ್ಲ. ಮತ್ತೆ ಪ್ರವಾದನೆಯನ್ನು ಹೇಳುವಾಗ ಚತುರ್ದಿಕ್ಕಿನಿಂದ ಗಾಳಿ ಬೀಸಿ ಬರಲು ಅಲ್ಲೇನಾಗತ್ತಂದ್ರೆ ಅದ್ರ ಒಳಗಡೆ ಪ್ರವೇಶ ಮಾಡಿದಾಗ ಅವು ಒಂದು ಸೈನ್ಯವಾಗಿ ಎದ್ದು ನಿಂತ್ಕೊಳ್ತಂತೆ. ಇಟ್ ಸ್ಟುಡ್ ಅಪ್ ಲೈಕ್ ಎ ಗ್ರೇಟ್ ಆರ್ಮಿ ಅಂತ ಹೇಳ್ತಾನೆ. ಇರಲಿ, ಆದರೆ ಇಂಟ್ರೆಸ್ಟಿಂಗ್ ವಾಕ್ಯ ಎಲ್ಲಿ ಗೊತ್ತಾ ಇರೋದು? 10. So he prophesied as he commanded me, and breath came into them, and they lived and stood up on their feet, an exceedingly great army. 11. Then he said to me, Son of man, these bones are the whole house of Israel. ಏನಂತೆ ಅದು ಹೇಳೋದು ಮಾತು ನೋಡ್ರಿ 11ಕ್ಕೆ. ಆಮೇಲೆ ಆತ ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು ಅಂತ ಹೇಳ್ತಾನೆ. ಈಗೋ ಆ ವಂಶೀಯರು, ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಬುಡನಾಶವಾದ ಅಂದುಕೊಳ್ಳುತ್ತಿದ್ದಾರೆ ಅಂತ ಹೇಳ್ತಾನೆ. ಅವರು ಒಣಗಿ ಹೋಗುವ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕಿದ್ದಾರೆ? ಯೆಹೋವನ ಮಾತು ಕೇಳಿಲ್ಲ. ಹಾಗಾಗಿ ನನ್ನನ್ನು ಆಲೋಚನೆ ಮಾಡೋದಕ್ಕೆ ನನ್ನನ್ನು ತುಂಬ ಡಿಸ್ಟರ್ಬ್ ಮಾಡಿದಂಥ ವಿಷಯ ಯಾವುದು ಅಂದರೆ ಈ 11ನೇ ವಾಕ್ಯನೇ. ಈ ಒಣಗಿ ಹೋದಂಥ ಅವಸ್ಥೆ ಯಾರ್ದಂತೆ? ಇಸ್ರಾಯೇಲ್ ಜನರಂತೆ. ಒಂದು ಕಾಲದಲ್ಲಿ ಕೆಂಪು ಸಮುದ್ರವನ್ನು ದಾಟಿ ಬಂದರು, 10 ಉಪದ್ರವಗಳನ್ನು ತಮ್ಮ ಕಣ್ಣಾರೆ ನೋಡಿದ್ರು. ಉನ್ನತ ದೇಹಸ್ಥರನ್ನು ಅವರು ಮುಂದೆ ಬೀಳಿಸಿದ ದೇವರು, ಅವರು ಮುಂದೆ ಎರಿಕೋಗಳನ್ನು ಬೀಳಿಸಿದ ದೇವರು, ಅವರು ಮುಂದೆ ದೇವರು ಬಂಡೆಯನ್ನು ಸೀಳಿ ನೀರನ್ನು ಕೊಟ್ಟ, ಅವರ ಮನೆ ಬಾಗಿಲಿಗೆ ಡೋರ್ ಸರ್ವಿಸ್ ಬಂತು, ಮನ್ನಾಗ ದೇವರು ಕೊಟ್ಟ, ಅವರ ಮಕ್ಕಳಿಗೆ ಎಲ್ಲ ರೀತಿಯನ್ನು ಕೊಟ್ಟ, ಅದ್ಭುತವಾದಂಥ ಶಕ್ತಿನ ಗ್ಲೋರಿ ಇಳಿದು ಬರೋದನ್ನು ನೋಡ್ದ. ಎಲ್ಲ ರೀತಿಯಂಥ ಅನುಭವಗಳಿದ್ದಂಥ ವ್ಯಕ್ತಿಗಳು ಏನಾಗಿದ್ದಾರಂತೆ? ಒಣಗಿ ಹೋಗಿದ್ದಾರೆ. ಒಂದು ಕಾಲದಲ್ಲಿ ನೀನು ಚೆನ್ನಾಗಿ ಹಾಡಾಡ್ತಿದ್ದೇನೋ, ಪ್ರಸಂಗ ಮಾಡ್ತಿದ್ದೇನೋ, ನಿನ್ನ ಸೇವೆ ಅದ್ಭುತವಾಗಿ ಹೋಗ್ತಿತ್ತೇನೋ, ಆದರೆ ಈಗ ಒಣಗಿ ಹೋಗಂತ ಅವಸ್ಥೆಯಲ್ಲಿ ಇದ್ದೀಯೇನೋ. ಆದರೆ ದೇವರಾತ್ಮನ ಈ ಮೆಸೇಜ್ ಮೂಲಕ ನಿನ್ನ ಎನ್ಕೌಂಟರ್ ಮಾಡ್ತಾ ಇದ್ದಾನೆ. ಈ ಮೆಸೇಜ್ ಮೂಲಕ ದೇವರು ನಿನಗೆ ಒಂದು ಹೊಸ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾನೆ. ಬಾ, ಮತ್ತೆ ನಿನ್ನ ಒಳಗಡೆ ನಾನು ನನ್ನ ಜೀವವನ್ನು ಕಳಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಬ್ರೆತ್ ಅಂದ್ರೆ ಜೀವ, ನನ್ನ ಜೀವವನ್ನು ನಾನು ಕಳಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಹಾಗಾಗಿ ನೀನು ನನ್ನ ಬಳಿಗೆ ಬಂದು ನನ್ನ ಮಾತನ್ನು ಕೇಳೋದಕ್ಕೆ ನೀನು ಪ್ರಾರಂಭಿಸು ಅಂತ ಹೇಳ್ತಾನೆ. ಅವು ದೊಡ್ಡ ಸೈನ್ಯವಾಗಿ ನಿಂತ್ಕೊಳ್ತಂತೆ. ಹಾಗಾಗಿ ನೀನು ನಾನು ಒಂದು ಸೈನ್ಯವಾಗಿ ನಿಂತ್ಕೊಳ್ಳಲ್ವಾ? ನೀನು ನಾನು ಒಂದು ಸೈನಿಕನಾಗಿ ನಿಂತ್ಕೊಳ್ಳಲ್ವಾ? ನೀನು ನಾನು ಯುದ್ಧ ರಣರಂಗದಲ್ಲಿ ಇಳಿದು ಅದ್ಭುತವಾದ ಯುದ್ಧ ಮಾಡುವಂಥ ಆತ್ಮಿಕ ಯೋಧನಾಗೋದಕ್ಕೆ ಕರ್ತ ನಮಗೆ ಆಹ್ವಾನ ಕೊಡ್ತಾ ಇದ್ದಾನಲ್ವಾ? ಈ ಆಹ್ವಾನವನ್ನು ಸ್ವೀಕರಿಸಲ್ಪಟ್ಟವರಾಗಿ ನಾವು ಆತನ ಸಾನ್ನಿಧ್ಯದಲ್ಲಿ ನಿಂತ್ಕೊಂಡು ಕೈಗಳನ್ನು ಮೇಲಕ್ಕೆತ್ತಿ, ಕರ್ತನೆ, ಈಗೋ
ನನ್ನನ್ನು ಸೈನಿಕನಾಗಿ ಮತ್ತೆ ಬದಲಾಯಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಒಣಗಿ ಹೋಗಿದ್ದ ನನ್ನ ಅವಸ್ಥೆಯಲ್ಲಿ ಜೀವ ತಂದಿದ್ದಕ್ಕಾಗಿ ಸ್ತೋತ್ರ. ನನ್ನ ಖಡ್ಗದಲ್ಲಿ ಅದು ಚೂಪುತನವಿರಲಿಲ್ಲ, ಅದು ಮೊಣಚಾಗಿತ್ತು. ಈಗ ಅದು ಒಳಗಡೆ ಒಂದು ಶಾರ್ಪ್ನೆಸ್ ಬಂದಿದೆ, ಒಂದು ಹರಿತವಾದಂಥ ವಿಷಯ ಎಂಟರ್ ಆಗಿದೆ. ಹಾಗಾಗಿ ಅದಕ್ಕೆ ನಾನು ಸ್ತೋತ್ರ ಮಾಡ್ತಾ ಇದ್ದೀನಿ ಕರ್ತನೆ ಅಂತ ನೀನು ಹೇಳಿಕೊಂಡು ಮುಂದಕ್ಕೆ ಬರೋದೇ ಆದರೆ ಕರ್ತನು ದೊಡ್ಡ ವಿಚಾರವು ನಿನ್ನ ಮಧ್ಯದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಈಗ ನಮ್ಮ ಜೀವನದಲ್ಲಿ ದೇವರು ಡ್ರೈನೆಸ್ ಅಂತ ತೆಗಿಲಿಕ್ಕೆ ಹೋಗ್ತಾ ಇದ್ದಾನೆ. ನಾವು ಪ್ರಸಂಗ ಮಾಡಿದ್ರೆ ಡ್ರೈನೆಸ್ ಇರಬಾರ್ದು, ನಾವು ಹಾಡಾಡಿದ್ರೆ ಡ್ರೈನೆಸ್ ಇರಬಾರ್ದು, ನಾವು ಆರಾಧನೆ ಮಾಡಿದ್ರೆ ಡ್ರೈನೆಸ್ ಇರಬಾರ್ದು, ನಮ್ಮ ಪ್ರವಾದನೆಗಳಲ್ಲಿ ಡ್ರೈನೆಸ್ ಇರಬಾರ್ದು, ದರ್ಶನಗಳಲ್ಲಿ ಡ್ರೈನೆಸ್ ಇರಬಾರ್ದು. ಯಾವುದೇ ರೀತಿಯಾಗಿ ಡ್ರೈನೆಸ್ ಇಲ್ಲದಿರ ಕರ್ತನಾದ ಯೆಹೋವನ ಹಸ್ತ ನಮ್ಮ ಮೇಲೆ ಬರಬೇಕು. ಯೇಸು ಕ್ರಿಸ್ತನು ಒಬ್ಬನೇ ಮಗನಾಗಿರುವಂತ, ತನ್ನ ದೇವರ ಕುಮಾರನ ಎನಿಸಿಕೊಳ್ಳುವಂತ, the only savior on the face of the earth, besides him there is no other savior ಅನ್ನಿಸಲ್ಪಡುವಂತ ಆ ಸುಂದರನಾದ ಯೇಸು ಕ್ರಿಸ್ತನ ಹಸ್ತ ನಮ್ಮ ಮೇಲೆ, ನಮ್ಮ ಸಭೆಗಳ ಮೇಲೆ ಬರಬೇಕು. ಹಾಗಾಗಿ ನಾನೇನು ಹೇಳಕ್ಕೆ ಬರ್ತೀನಿ ಅಂದರೆ, ನಮ್ಮ ಜೀವನದಲ್ಲಿ ಡ್ರೈನೆಸ್ ಇರಬಾರ್ದು ಪ್ರಿಯರೇ. ಅದಕ್ಕೋಸ್ಕರ ತಲೆ ಯಾವಾಗಲೂ ಪರಿಶುದ್ಧಾತ್ಮನಿಂದ, ಎಣ್ಣೆಯಿಂದ ಒದ್ದೆ ಆಗೋ ರೀತಿಯಲ್ಲಿ ನಮ್ಮನ್ನು ನಾವು ಕಾಪಾಡ್ಕೋಬೇಕು, ಮುಂದಕ್ಕೆ ಸಾಗಿ ಹೋಗಬೇಕು. ಎರಡನೇದನ್ನು ನಿಮ್ಮನ್ನು ಪಾಯಿಂಟ್ ನೋಡೋಕ್ಕೆ ನಿಮ್ಮನ್ನು ಆಹ್ವಾನಿಸ್ತೇನೆ. ಸ್ಪಿರಿಚುವಲ್ ಸ್ಲೀಪ್, ಆತ್ಮೀಕ ನಿದ್ದೆ. ಆತ್ಮಿಕ ನಿದ್ದೆ ಅಂದರೆ ಶಾರೀರಿಕವಾಗಿ ಮನುಷ್ಯನ ನಿದ್ದೆ ಬರುತ್ತೆ, ಆದರೆ ಆತ್ಮಿಕವಾಗಿ ಏನು ಗೊತ್ತಾ, ಒಂದು ನಿದ್ದೆ ಬರ್ತಾ ಇರುತ್ತೆ, ಹಿಂಗೆ ಒಂಥರ ತೂಕಡಿಸೋದು. ಅದು ಶಾರೀರಿಕವಾಗಿದ್ರೂ ಒಂದು ರೀತಿಯಾಗಿ ಇಂಟ್ರೆಸ್ಟ್ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತೀವಲ್ಲ, ಅದೇ ಒಂಥರ ಆತ್ಮಿಕ ನಿದ್ದೆ. ಒಂದು ಎಚ್ಚೆತ್ಕೊಳ್ಳೋದಿಲ್ಲ, ಒಂದು ಎಚ್ಚರವಾಗಿರೋದಿಲ್ಲ, ಒಂದು ಅಲರ್ಟ್ ಆಗಿರೋದಿಲ್ಲ, ಅದೊಂಥರ ನಿದ್ದೆ ಬರ್ತಾ ಇರುತ್ತೆ ಆತ್ಮೀಕವಾಗಿ. ಪ್ರಾರ್ಥನೆಗೆ ಇಂಟ್ರೆಸ್ಟ್ ಇರಲ್ಲ, ಪ್ರಾರ್ಥನೆಗೆ ಬಂದು ಕುತ್ಕೊಳ್ಳೋ ಅಂತ ಅಮ್ಮ ಫ್ಯಾಮಿಲಿ ಪ್ರೇಯರ್ ಹೇಳಿದ್ರೆ ಹಂಗೇ ನಿಧಾನಕ್ಕೆ ಬಂದು ಕುತ್ಕೊಳ್ಳೋದು, ಹಿಂಗೆ ಚಪ್ಪಾಳೆ ಹೊಡ್ಕೊಂಡಿರೋದು, ಹಿಂಗೆ ನೋಡೋದು, ಹಿಂಗೆ ಬೊಗ್ಗಿ ಹಂಗೆ ಪ್ರೇಯರ್ ಮಾಡುವಾಗ ಹಂಗೆ ನಿದ್ದೆ ಹೋಗ್ಬಿಡೋದು. ಒಂದು ಚುರುಕುತನ ಅನ್ನೋದು ಹೋಗ್ಬಿಟ್ಟಿರುತ್ತೆ, ಯಾಕಂದರೆ ಆ ನಿದ್ದೆ ಆವರಿಸ್ಬಿಡುತ್ತೆ, ನಮ್ಮನ್ನು ಆವರಿಸ್ಬಿಡುತ್ತೆ. ಅದಕ್ಕೆ ರೋಮಾಪುರದ ಪತ್ರಿಕೆಯಲ್ಲಿ ಪೌಲನು ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ ನೋಡಿ, 13ನೇ ಅಧ್ಯಾಯದ 11ನೇ ವಾಕ್ಯ. ಆ್ಯಂಡ್ ಡೂ ದಿಸ್ ನೋಯಿಂಗ್ ದ ಟೈಮ್ ದಟ್ ನೌ ಇಟ್ ಈಸ್ ಹೈ ಟೈಮ್ ಟು ಅವೇಕ್ ಔಟ್ ಆಫ್ ಸ್ಲೀಪ್, ಫಾರ್ ನೌ ಅವರ್ ಸಾಲ್ವೇಷನ್ ಇಸ್ ನಿಯರ್ ಅಂತ ಹೇಳ್ತಾನೆ. ಹಾಗಾಗಿ ಕನ್ನಡದಲ್ಲಿ ಯಾವ ರೀತಿಯಾದಂಥ ತರ್ಜುಮೆ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡೋಣ. 13:11 ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಬಾ, ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದಕ್ಕಿಂತೆ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿನ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ ಅಂತ ಹೇಳ್ತಾನೆ. ಬೆಳಕಿನ ಆಯುಧಗಳನ್ನು ಧರಿಸಿಕೊಳ್ಳೋದಕ್ಕೆ ಇಲ್ಲಿ ಪೌಲನು ತನ್ನ ಕೇಳುಗರಿಗೆ, ತನ್ನ ಓದುಗರಿಗೆ ಒಂದು ಆಹ್ವಾನವನ್ನು ಕೊಡ್ತಾ ಇದ್ದಾನೆ. ಬನ್ನಿ, ನೀವು ನಾನು ಬೆಳಕಿನ ವಸ್ತ್ರವನ್ನು ಧರಿಸಿಕೊಳ್ಳೋಣ, ಬೆಳಕಿನ ಒಂದು ಆಯುಧಗಳನ್ನು ಧರಿಸ್ಕೊಳ್ಳೋಣ. ಬೈಬಲ್, ಇಂಗ್ಲಿಷ್ ಬೈಬಲ್ ಹೇಳ್ತಂದೆ ದ ಆರ್ಮರ್ ಆಫ್ ದ ಲೈಟ್ ಅನ್ನು ಧರಿಸ್ಕೊಳ್ಳೋಣ ಬನ್ನಿ ಅಂತ ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ? ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು. ಅಂದರೆ ಇಷ್ಟು ದಿವಸ ನಿದ್ದೆ ಹೋಗೋ ಕಾಲ, ಆದರೆ ಈಗ ನಿದ್ದೆ ಹೋಗೋ ಕಾಲ ಅಲ್ಲ, ನಾವು ಎಚ್ಚೆತ್ತುಕೊಳ್ಳೋ ಕಾಲ ಅಂತ ಹೇಳ್ತಾನೆ. ಎಚ್ಚೆತ್ತುಕೊಳ್ಳೋಣವಾ? ಕರ್ತನ ಆಗಮನ ಸಮೀಪಿಸೋಯ್ತು. ಆತನು ಹೇಳಿದಂಥ ಎಲ್ಲ ಸೂಚನೆಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ, ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ಇನ್ನೂ ನಿದ್ದೆ ಹೋಗ್ತಿದ್ರೆ ಪರಿಶುದ್ಧಾತ್ಮನನ್ನು ಕೇಳೋಣ, ಪ್ರಭುವ ನಿದ್ದೆಯಿಂದ ನಾನು ಎದ್ದೇಳಿಸು ಅಂತ, ಅಲ್ವ್ರಾ? ಹಾಗಾಗಿ ಬನ್ನಿ, ಎಫೆಸ್ಯರು ಬರೆದ ಪತ್ರಿಕೆ 5:14 Therefore he says, awake you who sleep, rise from the dead and Christ will give you light ಅಂತ ಹೇಳ್ತಾನೆ. ಆತನು ಹೇಳುವಂಥ ಮಾತು ರೈಸ್ ಅಂತ ಹೇಳ್ತಾ ಇದ್ದಾನೆ. ರೈಸ್ ಅಂದರೆ ಕನ್ನಡಕ್ಕೆ ಏನಿದೆ ನೋಡೋಣವಾ? ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತ ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿದನು. ಇಲ್ಲೂ ಎಫೆಸ್ಯದವ್ರಿಗೆ ಏನು ಹೇಳ್ತಾನೆ? ಎಚ್ಚರಿಸ್ತಾ ಇದ್ದಾನೆ. ನಿದ್ದೆ ಮಾಡೋರೇ ಎದ್ದೇಳ್ರಿ ಅಂತ ಇದ್ದಾನೆ. ಕ್ರಿಸ್ತನ ಬೆಳಕು ನಿನ್ನ ಮೇಲೆ ಬರ್ತಾ ಇದೆ ಅಂತ ಹೇಳ್ತಾನೆ. ನಮ್ಮ ಮೇಲೆ ಆರ್ಟಿಫಿಷಿಯಲ್ ಬೆಳಕುಗಳು ಬರ್ತಾ ಇದೆ. ಕೆಲವು ಕಾಲ ಇರ್ತವೆ, ಹೋಗ್ತವೆ, ಅದೇನೋ ಬೆಳಕೊಡೋ ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡ್ತವೆ. ಅದೇ ನಿತ್ಯನಾದಂಥ ಬೆಳಕು, ನಿತ್ಯ ಬೆಳಕು ಪರಲೋಕವೆಂಬ ಪಟ್ಟಣದಿಂದ ನಮಗೆ ಬರಬೇಕು. ಕ್ರಿಸ್ತನೇ ಆ ಬೆಳಕು. ಈಸ್ ಅ ಲೈಟ್ ಆಫ್ ದ ವರ್ಲ್ಡ್. ಅಲ್ಲಿ
ಕುರಿಮರಿಯೇ ಬೆಳಕಾಗಿದ್ದಾನೆ. ಇಡೀ ಪಟ್ಟಣವನ್ನು ಬೆಳಗಿಸೋ ರೀತಿಯಲ್ಲಿ ಬೆಳಕಾಗಿದ್ದಾನೆ ಅಂತನು. ಆ ಕ್ರಿಸ್ತನ ಬೆಳಕು ನಮ್ಮ ಮೇಲೆ ಬರಬೇಕು. ಇಲ್ಲಿ ಎಫೆಸಿದವ್ರಿಗೆ ಹೇಳ್ತಾನೆ, ಎಚ್ಚೆತ್ಕೋ, ಕ್ರಿಸ್ತನ ಬೆಳಕು ನಿನ್ನ ಮೇಲೆ ಉದಯಿಸ್ತಾ ಇದೆ ಅಂತ ಹೇಳ್ತಾನೆ. ಸರಿ, ಈ ಇರುವಲ್ಲಿ ನಾವು ಮಲಗಿದ್ರೆ ಏನಾಗುತ್ತೆ? 13 ಮತ್ತಾಯನ ಬರೆದ ಸುವಾರ್ತೆ 13:24 ನಾವು ನೋಡೋಣ. ಆತನು ಅವರಿಗೆ ಇನ್ನೊಂದು ಸಾಮ್ಯವನ್ನು ಹೇಳಿದನು ದೇವ ರಾಜ್ಯದ ಕುರಿತು. ಆ ರಾಜ್ಯದ ಕುರಿತು ಹೇಳಿದಾಗ ಕನ್ನಡಕ್ಕೆ ಏನಿದೆ ನೋಡೋಣ. ಕನ್ನಡಕ್ಕೆ ನಾನು ನಿಮಗೋಸ್ಕರ ಓದ್ತೀನಿ. ಮತ್ತಾಯನ ಬರೆದ ಸುವಾರ್ತೆ 13:24-25. ಆತನು ಮತ್ತೊಂದು ಸಾಮ್ಯನವರಿಗೆ ಹೇಳಿದನು, ಸಾಮ್ಯವನ್ನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತು ಹೋದನು. ಏನಂತೆ? ಗೋಧಿಯ ನಡುವೆ ಹಣಜಿಯನ್ನು ಬಿತ್ತುಬಿಟ್ಟು ಹೋಗ್ಬಿಟ್ಟ. ಆ ಫುಲ್ಲು ಗೋಧಿ ಇರಬೇಕು, ಮಧ್ಯದಲ್ಲಿ ಏನು ಬಿತ್ತದ? ಹಣಜಿಯನ್ನು ಬಿತ್ತದ. ನಿದ್ದೆ ಮಾಡಿದ್ರೆ ಹಣಜಿಗಳು ಮೊಳಕೆ ಹೊಡಿತವೆ. ಇದೆಲ್ಲಿಂದ ಬಂತು? ದೆವ್ವ, ಬಿದ್ದೋದವನು, ಘಟಸರ್ಪ, ತಳ್ಳಲ್ಪಟ್ಟವನು, ನೂಕಲ್ಪಟ್ಟವನು ಆ ಮಹಿಮೆಯನ್ನು ಕಳ್ಕೊಂಡು ಆಕ್ರೋಶವಾಗಿದ್ದು, ನನಗೆ ಸಿಕ್ಕದೇ ಇರೋದು ತನ್ನ ಮಕ್ಕಳಿಗೂ ಸಿಕ್ಕಬಾರ್ದು ಅನ್ನೋ ಕೋಪದಲ್ಲಿದ್ದಾನಲ್ಲ, ಅವನು ಬಂದು ಹಣಜಿಯನ್ನು ಬಿತ್ತೋಗ್ತಾನೆ. ಹಣಜಿಯನ್ನು ಬಿತ್ತೋದಕ್ಕೆ ಅವಕಾಶ ಕೊಡದಿರ ಸಭೆಗಳು ಎಚ್ಚೆತ್ಕೋಬೇಕು. ರಾಂಗ್ ಡಾಕ್ಟ್ರಿನ್ಸ್ಗಳು ಬರ್ತಾ ಇದೆ. ಒಂದಲ್ಲ ಎರಡಲ್ಲ ಬಗೆಬಗೆಯಾದ ಟೀಚಿಂಗ್ಗಳು, ಅವ್ರದ್ದೇ ಆದಂಥ ಆಲೋಚನೆಗಳಲ್ಲಿ ಹೋಗ್ತಾ ಇದ್ದಾರೆ. ಪರಿಶುದ್ಧಾತ್ಮನನ್ನು ಕೇಳೋದಿಲ್ಲ. ಕರ್ತನೆ, ನಾನು ಹೇಳ್ತಿರೋ ಅಂಥದ್ದು ಈ ಇಂಟರ್ಪ್ರಿಟೇಷನ್ ಕರೆಕ್ಟ್ ಆಗಿದೆಯಾ, ಅದು ಕರೆಕ್ಟಾಗಿ ನಿನ್ನ ವಾಕ್ಯಾನುಸಾರವಾಗಿದೆಯಾ ಅಂತ ಕೇಳ್ತಾ ಇಲ್ಲ. ಪ್ರತಿಯೊಬ್ಬನಿಗೆ ಅವನು ತೋಚಿದ್ದನ್ನು ಹೇಳ್ತಾ ಇದ್ದಾನೆ. ಅಂತ್ಯಕಾಲದಲ್ಲಿ ಭಯಂಕರವಾದಂಥ ಕಲ್ಟ್ ಗ್ರೂಪುಗಳು ಬರ್ತಾ ಇದೆ. ಇವೆಲ್ಲವೂ ಹಣಜಿಗಳೇ. ಅವೆಲ್ಲವೂ ನಾವು ಬಿತ್ತಿದಂಥ ಗೋಧಿಯಲ್ಲಿ ಏನು ಮಾಡ್ತಿದೆ? ಮಧ್ಯದಲ್ಲಿ ಬಂದು ಅದನ್ನು ಬಿತ್ತುತ್ತಾ ಇದ್ದಾನೆ. ಹಾಗಾಗಿ ನಿದ್ದೆ ಮಾಡಿದ್ರೆ ಎಲ್ಲ ರೀತಿಯಾಗಿ ಬಂದು ಏನಾಗುತ್ತೆ? ಬಿತ್ತಲ್ಪಡುತ್ತೆ. ಹಾಗಾಗಿ ನಿದ್ದೆ ಮಾಡದಿರಾ, ಆತ್ಮೀಕವಾಗಿ ನಿದ್ದೆ ಮಾಡದಿರಾ ಎಚ್ಚರಿಕೆಯಾಗಿರೋಣ. ಇಲ್ಲ ಅಂದರೆ ಬಹಳ ಕಷ್ಟ ನಾವು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಬನ್ನಿ, ಮೊದಲನೇ ಥೆಸಲೋನಿಕಗೆ ಪೌಲನು ಏನು ಹೇಳ್ತಾನೆ ನೋಡೋದು. ಮೊದಲನೇ ಥೆಸಲೋನಿಕಗೆ 5ನೇ ಅಧ್ಯಾಯಕ್ಕೆ ನಾವು ಬರೋದೇ ಆದರೆ ಅಲ್ಲಿ 6ನೇ ವಾಕ್ಯ, ದೇರ್ಫೋರ್ ಲೆಟ್ ಅಸ್ ನಾಟ್ ಸ್ಲೀಪ್ ಆಸ್ ಅದರ್ಸ್ ಡು ಬಟ್ ಲೆಟ್ ಅಸ್ ವಾಚ್ ಅಂಡ್ ಬಿ ಸಾಬರ್ ಅಂತ ಹೇಳ್ತಾನೆ. ಅಂದರೆ ಸಾಬರ್ ಅಂದರೆ ಏನು ಹೇಳ್ತಾನೆ? ಸೆಲ್ಫ್ ಕಂಟ್ರೋಲ್ಡ್ ಅಂತಿದೆ ಅಲ್ಲಿ ಫುಟ್ ನೋಟಲ್ಲಿ. ಕನ್ನಡಕ್ಕೆ ಏನು ಹೇಳ್ತಾನೆ? ಕನ್ನಡಕ್ಕೆ ನಿಮಗೋಸ್ಕರ ನಾನು ಓದ್ತೇನೆ. ಕನ್ನಡದಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ. ಮೊದಲನೇ ಥೆಸಲೋನಿಕ 5:6 ನಿಮಗೋಸ್ಕರ ನಾನು ಓದ್ತೇನೆ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥ ಚಿತ್ತರಾಗಿರೋಣ. ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ, ಅಮಲೇರಿರುವವರು ರಾತ್ರಿಯಲ್ಲಿ ಅಮಲೇರುತ್ತಾರಷ್ಟೇ. ನಾವಾದರೂ ಹಗಲಿನವರಾಗಿ ಇರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆಯ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ. ಯಾಕಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ತಂದೆಯ ಉಗ್ರತೆಯಿಂದ ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಕರ್ತನು ತಾನು ಇಳಿದು ಬಂದು ನಮ್ಮನ್ನು ಆ ಉಗ್ರತೆಯಿಂದ, ಆ ವ್ರಾತಿಯಿಂದ, ಆಕ್ರೋಶದಿಂದ ನಮ್ಮನ್ನು ಕಾಪಾಡಿದ. ಇಲ್ಲ, ಥೆಸಲೋನಿಕದವರಿಗೆ ಹೇಳ್ತಾ ಇದ್ದಾನೆ, ಎಚ್ಚೆತ್ತುಕೊಳ್ಳೋಣ, ನಾವು ಸ್ವಸ್ಥ ಚಿತ್ತರಾಗಿರೋಣ ಅಂತ ಹೇಳ್ತಾನೆ. ಹಾಗಾಗಿ ನಾವು ಸ್ವಸ್ಥ ಚಿತ್ತರಾಗಿ ಇದ್ದು ಎಚ್ಚೆತ್ತುಕೊಳ್ಳೋಣ. ಯಾವುದೇ ರೀತಿಯಾಗಿ ಶತ್ರುವಿಗೆ ಅನುಮತಿಯನ್ನು ಕೊಡದಿರ ಆಕ್ಟಿವ್ ಆಗಿರೋಣ ಆತ್ಮದಲ್ಲಿ. 3ನೇದು ಕೇರ್ಲೆಸ್ನೆಸ್ ಏನನ್ನು ತೋರಿಸುತ್ತೆ? ಈ ಲೇವಿ ಕಾಂಡ ಪುಸ್ತಕ ಅಂದರೆ ಯಾಜಕನ ಪುಸ್ತಕ, ಯಾಜಕ ಕಾಂಡದಲ್ಲಿ ಬುಕ್ ಆಫ್ ಲೆವಿಟಿಕಸ್ ಅಲ್ಲಿ ಈ ರೀತಿಯಾಗಿ ಒಂದು ಮಾತಿದೆ. ಅಲ್ಲಿ ಆಲ್ರೆಡಿ ಯೆಹೋವನು ಮೋಶೆಗೆ, ಆರೋನರಿಗೆ ಎಲ್ಲವನ್ನು ಹೇಳಿರ್ತಾನೆ. ಹೇಳಿದಾಗ ಅವಳು ಬಹಳ ಜಾಗ್ರತೆಯಿಂದ ಮಾಡಬೇಕಾಗಿತ್ತು.
ಕೇರ್ಲೆಸ್ ಆಗಿ ಬಿಡು ಮಾಡಿದ್ದೆ ಅಲ್ವಾ ಅಂತ. ಆದರೆ ಅದರ ಫಲಿತವೇನಾಯಿತು? ಆರೋನಿನ ಮಕ್ಕಳು ನಾದಾಬು ಅಬಿಹು ಎಂಬ ಇಬ್ಬರು ತಮ್ಮ ತಮ್ಮ ಧೂಪಾರ್ತಿಗಳನ್ನು ಯೆಹೋವನು ಆಜ್ಞಾಪಿಸದೆ ಇದ್ದ ಬೇರೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಧೂಪ ದ್ರವ್ಯವನ್ನು ಹಾಕಿ ಆತನ ಸನ್ನಿಧಿಯಲ್ಲಿ ಸಮರ್ಪಿಸಲಾಗಿ ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಅವರನ್ನು ನಾಶ ಮಾಡಿತು. ಬೇರೆ ಬೆಂಕಿಯನ್ನು ತಂದು ಸ್ಟ್ರೇಂಜ್ ಫೈರ್, ಆ ಸ್ಟ್ರೇಂಜ್ ಫೈರನ್ನು ತಂದು ತನ್ನ ಬಲಿಪೀಠವನ್ನು ಅಪವಿತ್ರ ಮಾಡಿದ್ರು. ತನ್ನದೇ ಆದಂಥ ಪರಿಶುದ್ಧ ಬೆಂಕಿ ಇದೆ, ಆ ಬೆಂಕಿಯನ್ನು ಇಟ್ಕೋಬೇಕು. ಮಂದಿರದಲ್ಲಿ ಬೇರೆದಾದನ್ನೆಲ್ಲ ತಗೊಬಂದು ಇಟ್ಕೋಬಾರ್ದು. ದೈವ ಸೇವಕನೇ ಜಾಗ್ರತೆ. ಅಂತ್ಯಕಾಲದಲ್ಲಿ ಭಯಂಕರವಾದಂಥ ವಿಷಯಗಳೆಲ್ಲ ನಡೀತದೆ. ಅವ್ರ ಜೊತೆಲ್ಲ ಕೈ ಜೋಡಿಸೋಕೆ ಹೋಗ್ಬೇಡ. ಯೆಹೋವನು ನಿನ್ನನ್ನು ನನ್ನನ್ನು ಲೆಕ್ಕಕ್ಕೆ ತಂದಾಗ ನ್ಯಾಯ ತೀರ್ಪುಗೊಳಗಾಗ್ತೀವಿ ನಾವು. ಈ ಬಲಿಪೀಠವನ್ನು ನಾವು ಹಾಳು ಮಾಡಿದಿರ, ಪರಿಶುದ್ಧತೆಯಲ್ಲಿ ನಡೆಸ್ಕೊಂಡು ಹೋಗಿ ಬೇರೆ ಬೆಂಕಿ ಎಲ್ಲವೂ ಬಂದು ಬೀಳದಿರೋ ರೀತಿಯಲ್ಲಿ ಕರ್ತನ ಸಾನ್ನಿಧ್ಯದಲ್ಲಿ ನಿಂತ್ಕೊಂಡು ಆತನ ಏನು ಆಜ್ಞಾಪಿಸಿದ ಅದನ್ನೇ ಮಾಡೋಣ. ಅಸಡ್ಡೆ ಮಾಡಿದರೆ ದೇವರ ಸಾನ್ನಿಧ್ಯದಲ್ಲಿ ನಿಂತ್ಕೊಳ್ಳೋಣ. ಕರ್ತನು ಕೊಟ್ಟಂಥ ಕಟ್ಟಳೆಗಳೆಲ್ಲವನ್ನು ಫಾಲೋ ಮಾಡದೇ ಇದ್ರೆ ಅದು ಅಸಡ್ಡೆ ಮಾಡ್ದಂಗೆ. ಹಾಗಾಗಿ ದೇವರ ಪ್ರೀತಿಯನ್ನು ಅಸಡ್ಡೆ ಮಾಡಿದಿರ, ಪ್ರಾರ್ಥನೆಯನ್ನು ಅಸಡ್ಡೆ ಮಾಡಿದಿರ, ಆರಾಧನೆಯನ್ನು ಅಸಡ್ಡೆ ಮಾಡಿದಿರ, ಪ್ರಸಂಗಗಳನ್ನು ಅಸಡ್ಡೆ ಮಾಡಿದಿರ, ಆತನ ಸನ್ನಿಧಾನದಲ್ಲಿ ನಾವು ನಿಂತ್ಕೊಳ್ಳೋಣ, ಭಯಭಕ್ತಿ ಉಳ್ಳವರಾಗಿರೋಣ. ಹಾಗಾಗಿ 3 ವಿಷಯಗಳು ಇರಬಾರ್ದಂತ ನಾನು ನಿಮ್ಮೊಟ್ಟಿಗೆ ಹೇಳಿದೆ. ಡ್ರೈನೆಸ್, ನಿಮ್ಮ ಪ್ರಾರ್ಥನೆಯಲ್ಲಿ ನೀವೇ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಾನು ಪ್ರಾರ್ಥನೆ ಮಾಡಿದಾಗ ಪ್ರಸನ್ನತೆ ಇಳಿತಾ ಇದೆಯಾ ಇಲ್ವಾ, ಇಲ್ಲ ಒಣಗಿ ಹೋಗುವಂಥ ಅವಸ್ಥೆ ಇದೆಯಾ ಅಂತ ಇದ್ದರೆ ಕರ್ತನಿಗೆ ಹೇಳಿ, ಕರ್ತನೆಯನ್ನು ತೆಗೆದುಹಾಕಿ ಅಂತ. ಎರಡನೇದು, ಒಂದು ಆಕ್ಟಿವ್ನೆಸ್, ಆತ್ಮಿಕ ನಿದ್ದೆ ತೊಲಗಿಸಿ ಪ್ರಭು, ಆ ಒಂದು ಬಲವಾದಂಥ ಆತ್ಮಿಕ ನಿದ್ದೆಯಲ್ಲಿ ನಾನು ಹೊರಗೆ ಬರಬೇಕು ಅಂತ. ಮೂರನೇದು ಕೇರ್ಲೆಸ್ನೆಸ್, ಅಸಡ್ಡೆಯನ್ನು ತೆಗೆದುಹಾಕುವಂಥದ್ದು. ಪ್ರಾರ್ಥನೆ ಆಗಲಿ, ದೇವರ ವಿಷಯವಾಗಲಿ, ಕನ್ವೆನ್ಷನ್ ಆಗಲಿ, ಮೀಟಿಂಗ್ ಆಗಲಿ, ಯಾವುದೇ ವಿಷಯ ಇದ್ದರೂ ಸಹ ಅದೆಲ್ಲವನ್ನು ಸಹ ಕೇರ್ಲೆಸ್ ಮಾಡ್ದಿರಾ ನಾವೆಲ್ಲರೂ ನಮ್ಮ ಸ್ವಂತ ಕಾರ್ಯಗಳಂತ ಅಂದ್ಕೊಂಡು, ದೇವರ ಸ್ವಂತ ಕಾರ್ಯಗಳು ಅಂದ್ಕೊಂಡು ನಾವು ಮುಂದಕ್ಕೆ ಸಾಗುವಂಥವ್ರಾಗಿರಬೇಕು ಅಲ್ವರಾ. ಹಾಗಾಗಿ 3 ವಿಷಯಗಳು ನಿಮ್ಗೆ ಹೇಳಿದ್ದೀನಿ. ನೀವು ಖಂಡಿತ ಇದನ್ನು ಪಾಲಿಸಿರಿ. ನಿಶ್ಚಯವಾಗಿ ಒಂದು ಆತ್ಮಿಕ ವಿಜಯ ಬರುತ್ತೆ, ಒಂದು ಆತ್ಮಿಕ ಅಭಿವೃದ್ಧಿ ಬರುತ್ತೆ. ಇನ್ನು ಎಷ್ಟೋ ವಿಷಯಗಳಿದೆ, ಅದು ಪ್ರಧಾನವಾಗಿ 3 ವಿಷಯನ ಹಂಚ್ಕೊಂಡಿದ್ದೇನೆ. ಹಾಗಾಗಿ ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳಿ. ಸೇನೆಗಳ ಕರ್ತನಾದ ಯೆಹೋವನೇ ನಿನಗೆ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದಂಥವ್ರನ್ನ ಆಶೀರ್ವದಿಸಿ ಅನುಗ್ರಹಿಸು ಕರ್ತನೆ. ರೋಗದಿಂದ ಬಿಡುಗಡೆಯನ್ನು ಕೊಡು, ಸೌಖ್ಯ ಕೊಡು, ಗುಣಪಡಿಸು ಕರ್ತ. ಅವರೆಲ್ಲ ಕಟ್ಟುಗಳಿಂದ ಬಿಡಿಸು, ನಷ್ಟಗಳಿಂದ ಬಿಡಿಸು, ನೊಗೆ ಮುರಿಯಲ್ಪಡಲಿ ಸ್ವಾಮಿ. ಅವರ ಫೈನಾನ್ಷಿಯಲ್ ಸಪೋರ್ಟ್ ಎಲ್ಲದರಲ್ಲಿ ಜೊತೆ ಇದ್ದು ನಡೆಸು ಕರ್ತನೆ. ಡ್ರೈನೆಸ್ ಹೋಗ್ಲಿ ಕರ್ತ, ಸ್ಪಿರಿಚುವಲ್ ಸ್ಲೀಪ್ ಹೋಗ್ಲಿ, ಅಸಡ್ಡೆಗಳು ಹೋಗ್ಲಿ ಕರ್ತನೆ, ಕೇರ್ಲೆಸ್ನೆಸ್. ಒಂದು ಅದ್ಭುತವಾದಂಥ ಆತ್ಮಿಕ ಯಾತ್ರೆಯಲ್ಲಿ ಮುಂದಕ್ಕೆ ಹೋದ ಕೃಪೆ ಕೊಡನ್ನು ಪ್ರಾರ್ಥಿಸ್ತೀನಿ. ಆಶೀರ್ವಾದದಲ್ಲಿ ನಡೆಸು, ಬಲಗೊಳಿಸು, ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಕೇಳುತ್ತೇನೆ ತಂದೆ, ಆಮೆನ್.